ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು? ನನ್ನ ಹೆಸರು ದಂಡರಾಜ್ ಅಂತ. ಸರ್ ತಾವು ಯಾವ ಪುರಸಭೆಯಿಂದ ಆಯ್ಕೆ ಆಗಿದ್ದೀರಾ ಸರ್? ಹಲ್ಕಿ ಪುರಸಭೆ ಬಲ್ಕಿ ಪುರಸಭೆಯಿಂದ ಆಯ್ಕೆ ಆಗಿದ್ದೀರಾ ಸರ್. ಇವು ಯಾವ ಪಕ್ಷದಿಂದ ತಮ್ಮಂತ ಗುರ್ಸ್ಕೊತಾ ಇದ್ದೀರಾ ಸರ್? ಈಗ ನಾವು ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ತಮ್ಮಂತ ಗುರ್ಸ್ಕೊತಾ ಇದ್ದಾರೆ ಸರ್. ಈ ಬಾರಿ ಟೋಟಲ್ ಓಟ್ ಎಷ್ಟು ಬಂದಿತ್ತು ಸರ್ ತಮಗೆ? ನಮಗೆ ಈ ಬಾರಿ 465 ಓಟು 465 ಓಟ್ ಬಂದಿತ್ತು. ಅದರಲ್ಲಿ ಎಷ್ಟು ಲೀಡಿಂಗಿಂದ ಗೆದ್ದಿದ್ದೀರಾ ಸರ್? 360 ಲೀಡಿಂಗ್ ಗೆದ್ದಿದೆ. 360 ಲೀಡಿಂಗಿಂದ ಗೆದ್ದಿದ್ದೀರಾ ಸರ್. ಸರ್ ಹೇಗೆ ಅನಿಸ್ತಿದೆ ಸರ್ ಈಗ ರಾಜಕೀಯ ಜೀವನ? ರಾಜಕೀಯ ಜೀವನ ಒಳ್ಳೇದು ಅನಿಸ್ತಿದೆ. ಒಳ್ಳೇದು ಅನಿಸ್ತಿದೆ ರಾಜಕೀಯ ಜೀವನ. ಜನ ಸೇವೆ ಮಾಡಬೇಕಂತ ನಮಗೆ ಆಸೆ ಇದೆ, ಖುಷಿ ಆಗ್ತಿದೆ. ಖುಷಿ ಆಗ್ತಿದೆ ಸರ್ ತಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ರಾಜಕೀಯ ಬರಬೇಕಂದ್ರೆ ಜನಗಳು ಏನು ಭೀ ಕೊಂಡು ಕೊರತೆಗಳು ಇರ್ತವೆ ಅವೆಲ್ಲ ಸಮಸ್ಯೆಯನ್ನು ಮಾಡಬೇಕಂದ್ರೆ ಮತ್ತು ಏನು ನಾಲಿ ರೋಡು ಇವೆಲ್ಲ ನಮ್ಮ ವಾಹನದಲ್ಲಿ ಕೆಟ್ಟೋಗಿವೆ, ಅವೆಲ್ಲ ದುರಸ್ತಿ ಮಾಡಬೇಕಂತ. ಮತ್ತು ಏನಪ್ಪ ಅಂದರೆ ಮಹಿಳೆಯರಿಗೆ ಶೌಚಾಲಯ ಅದನ್ನು ಒದಗಿಸ್ಬೇಕು ಎಂಬುದು ಆಸೆದಿಂದ ನಾವು ರಾಜಕೀಯ ಬಂದಿದ್ದೀವಿ. ಸರ್ ತಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದೀರಾ ಸರ್? ರಾಜಕೀಯದ ಗುರುಗಳು ಅಂತ ನಮ್ಮ ಜನಪ್ರತಿನಿಧಿ ಶಾಸಕರು ಶಾಸಕರು ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ 24x7 ಕನ್ನಡ.com ಮೂಲಕ ಅವರಿಗೆ ನನ್ನನ್ನು ಗೆಲ್ಲಿಸ್ಕೊಳ್ಳೋಕೆ ಅವ್ರಿಂದ ಕಾರಣ ಅವ್ರಿಗೆ ಧನ್ಯವಾದಗಳು. ಒಳ್ಳೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ನಿಮ್ಮ ವಾರ್ಡಲ್ಲಿ ಏನೇನು ಸಮಸ್ಯೆಗಳು ತುಂಬ ಇದೆ ಸರ್, ಅದನ್ನ ಪರಿಹರಿಸೋಕ್ಕೆ ಏನೇನು ಹೊಸ ಹೊಸ ಯೋಜನೆಗಳು ಹಮ್ಮಿಕೊಂಡಿದ್ದೀರಾ ಸರ್? ನಮ್ಮ ವಾರ್ಡ್ನಲ್ಲಿ ನಾಲಿ ಚರಂಡಿಗಳ ಸಮಸ್ಯೆ ಇದೆ ಮತ್ತು ನೀರಿನ ಮತ್ತು ಮಹಿಳೆಯರ ಶೌಚಾಲಯಗಳು ಸಮಸ್ಯೆಗಳು ಅವೆಲ್ಲ ಪರಿಗಣಿಸಿ ನಮ್ಮ ಆಶಿಸ್ತೀವಿ. ಹಾಂ ಸರ್. ಮುಂದೆ ಯಾವ್ದಾದ್ರು ಯೋಜನೆ ಇಟ್ಕೊಂಡಿದ್ದೀರಾ ಸರ್? ಮುಖ್ಯವಾಗಿ ಯಾವ್ದಾದ್ರು ನಿಮ್ಮ ವಾರ್ಡ್ ಅಭಿವೃದ್ಧಿಗೋಸ್ಕರ? ಮುಖ್ಯ ಅಭಿವೃದ್ಧಿಯಾಗಿ ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ಬೋದು. ಸ್ವಚ್ಛತೆ ಕಾಪಾಡಬೇಕು ತಮ್ಮ ವಾರ್ಡ್ದು, ಹಾಗೂ ಮಾದರಿ ವಾರ್ಡ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀವಿ ಸರ್? ರಾಜಕೀಯ ಅಲ್ಲದೆ ಬೇರೆ ಇನ್ಯಾವ ಸಂಘ ಸಂಸ್ಥೆ ತಮ್ಮ ತಾವು ತೊಡಗಿಸ್ಕೊಂಡಿದ್ದೀರಾ ಸರ್? ಹಿಂದಿನ ನಾವು ರಾಜಕೀಯ ಸಂಘಟನೆದಲ್ಲಿ ಕೆಲಸ ಮಾಡ್ತೀವಿ. ಹಾಂ ಸರ್. ದಲಿತ ಸೇನಾ ಅಥವಾ ರಿಪಬ್ಲಿಕನ್ ಸೇನಾ ಅಲ್ಲಿ ಹಾಂ ಸರ್. ಕೆಲಸ ಮಾಡ್ತೀವಿ. ಹೌದಾ ಸರ್? ಈ ತಾವು ಈ ಸ್ಥಾನಕ್ಕೆ ಬರೋಕ್ಕೆ ಅಂದರೆ ಬರಬೇಕು ಅಂದರೆ ತಮಗೆ ಓಟ್ ಹಾಕಿ ಗೆಲ್ಲಿಸಿದಂಥ ಜನತೆನೇ ಕಾರಣ ಸರ್? ಹೌದು ಸರ್, ನಮ್ಮ ಜನಪ್ರಿಯ ಕಾರಣ. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ 24x7 ಕನ್ನಡ.com ಮೂಲಕ? ಅವ್ರಿಗೆಲ್ಲರಿಗೆ ನನ್ನ ಧನ್ಯವಾದ ಹೇಳ್ತೀನಿ. ನನಗೆ ಈ ಸ್ಥಾನಕ್ಕೆ ತರಲಿಕ್ಕೆ ಅವರೇ ಕಾರಣ ಸರ್. ಇಷ್ಟು ಕಾಲ ನಮ್ಮ 24x7 ಕನ್ನಡ.com ಜೊತೆ ಮಾತಾಡಿ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.